ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಭಾಗ್ಯಮಗಳ ತನ್ವಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಕ್ತಾಯಗೊಂಡಿದೆ. ಮಗಳ ಹುಟ್ಟುಹಬ್ಬಕ್ಕೋಸ್ಕರ ಭಾಗ್ಯ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅತ್ತ ಕೆಲಸವೂ ಇಲ್ಲದೆ ಇತ್ತ ಹಣವೂ ಇಲ್ಲದೆ ಮಗಳಿಗೆ ಏನಾದರೂ ಗಿಫ್ಟು ಕೊಡಲು ಅವಳದೇ ಬರ್ತ್ಡೇ ಪಾರ್ಟಿಯಲ್ಲಿ ಜೋಕರ್ ವೇಷ ತೊಟ್ಟು ನಟಿಸಬೇಕಾಯಿತು. ಆದರೆ ಇಲ್ಲೂ ಆಕೆಗೆ ಖುಷಿ ಎಂಬುದು ಸಿಗಲಿಲ್ಲ. ಭಾಗ್ಯ ಕೊಟ್ಟ ಗಿಫ್ಟಿಂದ ಮಗಳು ತನ್ವಿ ಸಂತಸಗೊಂಡಿಲ್ಲ. ಇದರಿಂದ ಭಾಗ್ಯಳಿಗೆ ತುಂಬಾ ಬೇಜಾರಾಗಿದೆ. ಆದರೆ ಅದನ್ನು ತೋರಿಸಿಕೊಂಡಿಲ್ಲ. ಮರುದಿನ ತನ್ನ ತಪ್ಪಿನ ಅರಿವಾಗಿ ತನ್ವಿ ಅಮ್ಮನಿಗೆ ಐ ಲವ್ ಯು ಎಂದು ಹೇಳಿದ್ದಾಳೆ. ರೆಸಾರ್ಟ್ನಲ್ಲಿ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ ಬಳಿಕ ತಾಂಡವ್ ಮಗಳು ತನ್ವಿಗೆ ನಿನಗೆ ಎಷ್ಟು ಸರ್ಪ್ರೈಸ್ ಕೊಟ್ಟರೂ ಕಡಿಮೆನೆ ಎಂದು ಹೇಳಿ ಹೊಸ ಐಫೋನ್ ಗಿಫ್ಟ್ ಕೊಡ್ತಾನೆ. ಇದನ್ನ ನೋಡಿ ತನ್ವಿ ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾಳೆ. ಅತ್ತ ಭಾಗ್ಯ ರೆಸಾರ್ಟ್ನಲ್ಲಿ ಜೋಕರ್ ವೇಷ ತೊಟ್ಟಿದ್ದಕ್ಕೆ ಸಿಕ್ಕ ಹಣ ಪಡೆದುಕೊಂಡು ಮಗಳಿಗೆ ಮೊಬೈಲ್ ಒಂದನ್ನ ಖರೀದಿಸಿದ್ದಾಳೆ. ತನ್ವಿ ಮನೆಗೆ ಬಂದ ಬಳಿಕ ಇಲ್ಲೂ ಕೇಕ್ ಕಟ್ ಮಾಡಲಾಗುತ್ತೆ. ಕೇಕ್ ತಿಂದ ಬಳಿಕ ಭಾಗ್ಯ, ಬಂಗಾರಿ ಇಷ್ಟೇ ಅಲ್ಲ, ನಿನಗೆ ತುಂಬಾ ಇಷ್ಟ ಆಗುವ ವಸ್ತುವೊಂದು ನಿನಗೋಸ್ಕರ ಕಾಯ್ತಾ ಇದೆ, ಅದನ್ನ ನೋಡಿದ್ರೆ ನೀನು ತುಂಬಾ ಖುಷಿ ಪಡ್ತೀಯಾ ಎಂದು ಹೇಳಿ ತಾನು ಕಷ್ಟಪಟ್ಟು ತಂದ ಮೊಬೈಲ್ ಗಿಫ್ಟ್ ಕೊಡ್ತಾಳೆ. ಆದ್ರೆ ಇದನ್ನ ನೋಡಿ ತನ್ವಿ ಮುಖ ಸಪ್ಪೆ ಮಾಡ್ತಾಳೆ. ಅಮ್ಮ, ನೀನು ಯಾಕೆ ಫೋನ್ ಗಿಫ್ಟ್ ತಗೊಂಡು ಬಂದೆ? ನನಗೆ ಪಪ್ಪ ಆಲ್ರೆಡಿ ಫೋನ್ ಗಿಫ್ಟ್ ಮಾಡಿದ್ದಾರೆ, ಸಖತ್ತಾಗಿದೆ ಆ ಫೋನ್ ಎಂದು ಹೇಳಿ ಹೊಸ ಐಫೋನ್ ಅನ್ನ ತೋರಿಸ್ತಾಳೆ. ಇದನ್ನ ಕೇಳಿ ಭಾಗ್ಯಗೆ ಅಳು ಬರುತ್ತೆ. ಇದೆಲ್ಲ ಆದ ಬಳಿಕ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಮ್ಮನ ಜೊತೆ ನಡೆದುಕೊಂಡ ರೀತಿಯನ್ನ ಗುಂಡಣ್ಣ ತನ್ವಿ ಬಳಿ ವಿಚಾರಿಸಿದ್ದಾನೆ. ನಿನ್ನನ್ನ ಅಮ್ಮ ಅಷ್ಟೊಂದು ಪ್ರೀತಿಸ್ತಾಳೆ, ನಿನಗಾಗಿ ಅಷ್ಟೊಂದು ಕಷ್ಟಪಡ್ತಾಳೆ, ಆದ್ರೆ ನೀನು ಯಾಕೆ ಅವಳಿಗೆ ಅಷ್ಟೊಂದು ತೊಂದರೆ ಕೊಟ್ಟೆ, ನೋವು ಮಾಡಿದೆ ಎಂದು ಕೇಳ್ತಾನೆ. ನೀನು ಬ್ಯಾಡ್ ಮಗಳು ಎಂದು ಹೇಳ್ತಾನೆ. ಅವನ ಮಾತು ಕೇಳಿ ತನ್ವಿಗೆ ತಪ್ಪಿನ ಅರಿವಾಗುತ್ತೆ. ಬೆಳಿಗ್ಗೆ ಎದ್ದು ತನ್ವಿ ತಾಂಡವ್ ಕೊಟ್ಟ ಮೊಬೈಲ್ ನೋಡ್ತಾಳೆ. ಆಗ ಮೊಬೈಲ್ನಲ್ಲಿ ಸಿಮ್ ಆಕ್ಟಿವ್ ಆಗಿರುತ್ತೆ. ಮೊದಲು ಯಾರಿಗೆ ಕಾಲ್ ಮಾಡೋದು ಎಂದು ಯೋಚಿಸಿ ಕೊನೆಗೆ ಅಮ್ಮನಿಗೆ ಮಾಡ್ತೇನೆ ಎಂದು ಭಾಗ್ಯಗೆ ಕರೆ ಮಾಡ್ತಾಳೆ. ಕರೆ ಸ್ವೀಕರಿಸುತ್ತಲೇ ಅಮ್ಮ ಐ ಲವ್ ಯು ಎಂದು ಹೇಳ್ತಾಳೆ. ಇದು ನನ್ನ ಮೊಬೈಲ್ನಲ್ಲಿ ಮಾಡಿದ ಮೊದಲ ಕರೆ ಎಂದು ಹೇಳಿ ನಿನ್ನೆ ನನ್ನ ಜೊತೆ ತಪ್ಪಾಗಿ ನಡೆದುಕೊಂಡೆ, ನನ್ನನ್ನು ಕ್ಷಮಿಸು ಎಂದು ಹೇಳ್ತಾಳೆ. ಅವಳ ಮಾತು ಕೇಳಿದ ಭಾಗ್ಯಗೆ ಕಣ್ಣು ತುಂಬಿ ಬರುತ್ತೆ. ಆ ಬಳಿಕ ಎರಡನೇ ಕರೆ ತಾಂಡವ್ಗೆ ಮಾಡ್ತಾಳೆ. ತಾಂಡವ್ ಕಾಲ್ ರಿಸೀವ್ ಮಾಡಿದ ಕೂಡಲೇ ನಿನಗೆ ಅವಾಗಿನಿಂದ ಕಾಲ್ ಮಾಡ್ತಾ ಇದ್ದೇನೆ, ಬ್ಯುಸಿ ಅಂತ ಬರ್ತಿದೆ ಅಲ್ಲ ಎಂದು ಹೇಳ್ತಾನೆ. ಆಗ ನಾನು ಮೊದಲು ಕರೆ ಅಮ್ಮನಿಗೆ ಮಾಡಿದ್ದೆ ಎಂದು ತನ್ವಿ ಹೇಳ್ತಾಳೆ. ಇದನ್ನು ಕೇಳಿ ತಾಂಡವ್ಗೆ ಕೋಪ ಬಂದು ಕಾಲ್ ಕಟ್ ಮಾಡ್ತಾನೆ. ಲಕ್ಷ ದುಡ್ಡು ಸುರಿಸಿ ಫೋನ್ ಕೊಡಿಸಿರೋನು ನಾನು, ಇವಳು ಹೋಗಿ ಫಸ್ಟ್ ಕಾಲ್ ಭಾಗ್ಯಗೆ ಮಾಡಿದ್ದಾಳೆ, ಏನು ಕೊಡಿಸಿದ್ರು ಇವಳಿಗೆ ಆ ಭಾಗ್ಯನೇ ಇಂಪಾರ್ಟೆಂಟ್ ಎಂದು ಕೋಪಗೊಳ್ತಾನೆ. ಸದ್ಯ ಭಾಗ್ಯಳ ಮನೆಯವರನ್ನ ತನ್ನತ್ತ ಸೆಳೆಯಲು ತಾಂಡವ್ ಹೊಸ ಪ್ಲಾನ್ ಏನು? ಒಂದು ಕೆಲಸಕ್ಕಾಗಿ ಅಲೆದಾಡುತ್ತಿರುವ ಭಾಗ್ಯಗೆ ಕೆಲಸ ಸಿಗುತ್ತಾ ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ.